ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಈ ವ್ಲಾಗ್ ಬಂದು ಬೆಳಗಿನ ಮಾರ್ನಿಂಗ್ ರೂಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಪೂಜೆನ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಟಿಫನಿಗೆ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಪಲ್ಯ ಹಾಗೆ ಚಟ್ನಿ ಮಾಡ್ತಾಯಿದ್ದೀನಿ. ಎರಡೂ ಮಾಡಬೇಕು ನಮ್ಮ ಮನೆಯಲ್ಲಿ. ನನ್ನ ಮಕ್ಕಳಿಗೆ ಪಲ್ಯ ಜಾಸ್ತಿ ಇಷ್ಟ, ಮತ್ತು ಸ್ಕೂಲಿಗೆಲ್ಲ ಪಲ್ಯನೇ ಕಟ್ಕೊಂಡು ಹೋಗ್ತಾರೆ. ಹಾಗಾಗಿ ಮಕ್ಕಳಿಗೋಸ್ಕರ ಪಲ್ಯ ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಇತ್ತು, ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊಪ್ಪಿನ ಸಾಂಬಾರು. ನನಗೆ ದೋಸೆ ಜೊತೆ ಸೊಪ್ಪಿನ ಸಾಂಬಾರು ಊಟ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಇವಾಗ ಸ್ವಲ್ಪ ನೀರಿನ ಕೊಳಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ನಾಳೆ ನೀರು ಬಿಡ್ತಾರೆ. ನಾಳೆ ಎಷ್ಟೊತ್ತಿಗೆ ನೀರು ಬಿಡ್ತಾರೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಒಂದೊಂದು ಸಲ ಬೆಳಗಿನ ಜಾವನೇ ಬಿಟ್ಬಿಡ್ತಾರೆ, ಕೆಲವೊಂದು ಸಲ ಮಧ್ಯಾಹ್ನ ಬಿಡ್ತಾರೆ. ಹಾಗಾಗಿ ನೀರು ಹೆಂಗಿದ್ರು ಖಾಲಿಯಾಗಿತ್ತಲ್ಲ ಕೊಳಗ ಎಲ್ಲ, ಅದನ್ನೆಲ್ಲ ತೊಳಿಬೇಕಿತ್ತು. ಅದಕ್ಕೋಸ್ಕರ ಅದರಲ್ಲಿರೋಂಥ ಸ್ವಲ್ಪ ನೀರಿರುತ್ತಲ್ಲ, ಅದನ್ನೆಲ್ಲ ತೆಗೆದು ಇವಾಗ ಸ್ನಾನಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಸುಮ್ಮನೆ ಚೆಲ್ಲೋದಕ್ಕಿಂತ ಅದನ್ನು ಸ್ನಾನಕ್ಕಾದ್ರೂ ಉಪಯೋಗಿಸ್ಕೋಬೋದು, ಅದಕ್ಕೋಸ್ಕರ. ಮತ್ತು ನಾವು ಇವಾಗ ಬೇಸಿಗೆಕಾಲ ಆಗಿರೋದ್ರಿಂದ ಜಾಸ್ತಿ ನೀರನ್ನು ಕೂಡಿಸಿಕ್ತೀವಿ. ಯಾಕಂದರೆ ನೀರು ಯಾವಾಗ ಬಿಡ್ತಾರೆ ಯಾವಾಗ ಬಿಡಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಒಂದೊಂದು ಸಲ 10 ದಿನ ಆದರೂ ಕೂಡ ನೀರು ಬಿಡಲ್ಲ. ಅದಕ್ಕೋಸ್ಕರ ಮತ್ತೆ ಏನು ಮಾಡೋದು, ನಾವು ಅದನ್ನೇ ಕಾಯ್ಕೊಂಡು ಕುಂದ್ರೋದಕ್ಕಾಗಲ್ಲಲ್ಲ. ಅದಕ್ಕೋಸ್ಕರ ಇವಾಗ ಫಸ್ಟು ಕೊಳಗ ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿರೋಂಥ ನೀರೆಲ್ಲ ತೆಗ್ದಾಕಿ ಆಮೇಲೆ ಅದನ್ನೆಲ್ಲ ತೊಳೆದು ಮತ್ತು ಅಲ್ಲಿರೋಂಥ ನಾವೇನು ಆ ಕೊಳಗನ ಇಕ್ತೀವೋ ಅದೆಲ್ಲ ಜಾಗ ಎಲ್ಲ ಒರೆಸಿ ಅದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಏನಂದರೆ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲು ಒಂದು 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮಾಡ್ಕೋಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೊರಗಡೆ ನಮಗೆ ಕೆಲಸ ಮಾಡೋದಕ್ಕಾಗಲ್ಲ. ಕೂತ್ಕೊಂಡು ಭಾಳ ಎದುರು ಬಿಸಿಲೇ ಆಗುತ್ತೆ ನಮ್ಮ ಮನೆಗೆ. ಅಂದರೆ ಇವಾಗ ಸೂರ್ಯ ಹುಟ್ಟುವಂಥ ಬೆಳಕಿರುತ್ತಲ್ಲ, ಸೀದಾ ನಮ್ಮ ಮನೆ ಒಳಗೆ ಬರುತ್ತೆ. ಹಾಗಾಗಿ ಎದುರು ಬಿಸಿಲು ಇರೋದ್ರಿಂದ ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಬಿಸಿಲು ಇರುತ್ತೆ, ಅವಾಗೇನು ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಏನಿದ್ರು 9 ಗಂಟೆ ಒಳಗಡೆ ಹೊರಗಡೆ ಏನೇ ಕೆಲಸ ಇದ್ದರೂ ಮಾಡ್ಕೊತೀನಿ. ಇನ್ನೂ ಜಾಸ್ತಿ ಕೆಲಸ ಇತ್ತಂದರೆ ಮತ್ತೆ ಸಂಜೆಗೆ ಮಾಡ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ನಾನು ಬೆಳಗ್ಗೆ ಮತ್ತೆ ಕೂರಕ್ಕೆ ಹೋಗಲ್ಲ. ಇಂಥ ಬಿಸಿಲಲ್ಲಿ ನಾನು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಮುಗ್ದೋಯ್ತು ನನ್ನ ಕತೆ. ಕೆಲವೊಂದು ಸಲ ತಲೆ ಸುತ್ತಿಬಿಡುತ್ತೆ ನನಗೆ, ಒಂದೊಂದು ಸಲ ತಲೆ ತಿರುಗಿ ಕೂಡ ಬಿದ್ದಿದ್ದೀನಿ. ಹಾಗಾಗಿ ಮನೇಲಿ ಹೆದರ್ತಾರೆ, ಬೇಡ ಬಿಸಿಲು ಏರೋಕ್ಕೂ ಮುಂಚೆನೇ ನೀನು ಕೆಲಸ ಮಾಡ್ಕೊ, ಬಿಸಿಲು ಏರಿದ ಮೇಲೆ ಕೆಲಸ ಮಾಡಬೇಡ ಅಂತಾರೆ. ಅಂದರೆ ಬಿಸಿಲು ಜಾಸ್ತಿ ಆಗುತ್ತಲ್ವ, ಅದನ್ನು ಏರೋದು ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ. ಹಾಗಾಗಿ ಬಿಸಿಲು ಜಾಸ್ತಿ ಏರಿದ ಮೇಲೆ ಕೆಲಸ ಮಾಡ್ಕೋಬೇಡ ಮನೆಯಲ್ಲಿ, ಆಮೇಲೆ ಬೇಕಾದ್ರೆ ಸಂಜೆ ಟೈಮಲ್ಲಿ ಕೆಲಸ ಮಾಡ್ಕೊಳ್ಳಂತೆ ಅಂತ ಹೇಳ್ತಾರೆ. ಅದು ನೋಡಿಕೊಂಡು ಕೆಲಸ ಮಾಡ್ಕೊತೀನಿ. ಇವಾಗ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಿತ್ತು, ಅದಕ್ಕೆ ನೀರು ತೋಡ್ತಾ ಇದ್ದೀನಿ. ನೀರು ತೋಡಿ ಅದನ್ನು ತೊಗೊಂಡೋಗಲ್ಲಿ ಇಟ್ಟು ಮತ್ತು ಡ್ರಮ್ಮಲ್ಲಿರೋಂಥ ನೀರನ್ನು ಕೂಡ ಹಾಕಬೇಕು. ಮತ್ತು ಈಗ ಕೊಳಗದಲ್ಲಿ ತೆಗ್ದಿಕ್ಕಿದ್ನಲ್ಲ, ಆ ನೀರನ್ನು ಈಗ ಹಾಕ್ಬಿಟ್ಟು ಇಕ್ತೀನಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ನಮ್ಮದು ಒಂದು ಸಿಂಪಲ್ ಲೈಫು, ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ದಿನನಿತ್ಯ ಇರ್ತೀವೋ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ಐಫೈ ಲೈಫ್ ಅಲ್ಲ ನಮ್ಮದು, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ನಮ್ಮದು. ಅವತ್ತಿನ ದುಡ್ಕೊಂಡು ಅವತ್ತು ತಿನ್ನುವಂಥ ಒಂದು ಜೀವನ ನಮ್ಮದು. ಅಂದರೆ ದುಡ್ದಿಕ್ಕಿರೋವಂಥ ದುಡ್ಡಲ್ಲೇ ನಾವು ಜೀವನ ಮಾಡೋಂಥ ಜೀವನ. ಡೈಲಿ ದುಡ್ಕೋಬೇಕು, ತಿನ್ನಬೇಕು, ಈ ಥರದ್ದು ನಮ್ಮ ಜೀವನ. ಹಾಗಾಗಿ ನಮ್ಮ ಮನೇಲಿ ಹೇಗೆ ನಾವು ಇರ್ತೀವೋ ಅಥವಾ ನಾವು ಹೆಂಗೆ ನಡ್ಕೊತೀವೋ ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಕೆಲವೊಬ್ಬರಿಗೆ, ಚೆನ್ನಾಗಿರೋಂಥ ಮನೆ ಇರಬೇಕು, ಅದನ್ನೆಲ್ಲ ನೋಡಬೇಕು ಅನ್ನೋದೊಂದು ಆಸೆ ಇರುತ್ತೆ. ಬಟ್ ನಮ್ಮದು ಆ ಥರ ಇಲ್ಲ. ನಮ್ಮದೊಂದು ಚಿಕ್ಕ ಮನೆ, ಸೀಟಿನ ಮನೆ ಹೇಳ್ತೀವಲ್ಲ ಅಂಥ ಮನೆ, ಜಂತ ಮನೆ ನಮ್ಮದು. ಆ ಮನೇಲಿ ನಮ್ಮದೊಂದು ಪುಟ್ಟ ಸಂಸಾರ. ನಾನು, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ಗಂಡ, ಇಷ್ಟು ಜನ ನಾವಿದ್ದೀವಿ. ಡೈಲಿ ಏನು ರೂಟೀನ್ ಇರುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇವಾಗ ಆಲೂಗಡ್ಡೆ ಬಿಡಿಸ್ತಾ ಇದ್ದೀನಿ. ನನ್ನ ಮಗನಿಗೆ ಅದನ್ನು ಕರಿತಾ ಇದ್ದೀನಿ, ಬಂದು ಆಲೂಗಡ್ಡೆ ಬಿಡಿಸ್ಕೊಡು, ನಾನು ಚಟ್ನಿಗೆ ರುಬ್ಬಿ, ಅಂದರೆ ಚಟ್ನಿಗೆ ಜೋಡಿಸ್ಕೊಂಡು ರುಬ್ಬಿಕ್ತೀನಿ ಅಂತಂದರೂ ಕೂಡ ಕೇಳ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ಈ ಕಡೆ ಎಲ್ಲ ನಮ್ಮ ಕಡೆ ಬೆಳಗ್ಗೆ ಟೈಮಲ್ಲಿ ಏನಾದರೂ ಕರೆಂಟ್ ತೆಗೆದ್ರು ಅಂದರೆ ಮತ್ತು ಸಾಯಂಕಾಲನೇ ನಮಗೆ ಕರೆಂಟ್ ಕೊಡೋದು. ಒಂದು 7 ಗಂಟೆ 8 ಗಂಟೆ ಆಗಿಬಿಡುತ್ತೆ ಕರೆಂಟ್ ಕೊಡೋದು. ಮತ್ತು ಚಟ್ನಿ ರುಬ್ಕೋಬೇಕಂದ್ರೆ ಮತ್ತೆ ಗುಂಡಿಗೆ ಖಾರದ ಉಂಡಿ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ರುಬ್ಕೊಂಬರ್ಬೇಕು. ಅದಕ್ಕೆ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಬಾರಪ್ಪ ಸ್ವಲ್ಪ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗ್ದಿಕ್ಕಿರು, ನಾನು ಹೋಗಿಬಿಟ್ಟು ನಾನು ಚಟ್ನಿ ಎಲ್ಲ ಜೋಡಿಸಿ ರುಬ್ಕೊಂಬರ್ತೀನಿ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ. ಸ್ವಲ್ಪ ಸಿಟ್ಟು ಬರ್ತಾಯಿತ್ತು ನನಗೆ.
ಅಟ್ಲೀಸ್ಟ್ ಇಂಥ ಚಿಕ್ಕ ಚಿಕ್ಕ ಕೆಲಸನೂ ಕೂಡ ನನ್ನ ಮಕ್ಕಳು ಹೆಲ್ಪ್ ಮಾಡಲ್ಲಲ್ಲ ಅಂತ ಹೇಳಿ. ಆದರೂ ಒಂದೊಂದು ಸಲ ನಾವು ಹೇಳದೇ ಇದ್ದರೂ ಕೂಡ ಹೆಲ್ಪ್ ಮಾಡ್ತಾರೆ, ಕೆಲವೊಂದು ಸಲ ನಾವು ಕೇಳಿದರೂ ಕೂಡ ಹೆಲ್ಪ್ ಮಾಡಲ್ಲ. ಆವಾಗಲೇ ಇನ್ನೂ ಸ್ವಲ್ಪ ಕೋಪ ಬರುತ್ತೆ. ಕೆಲಸ ಮಾಡೋ ಟೈಮಲ್ಲಿ ಬಂದು ಕೆಲಸ ಮಾಡ್ರಪ್ಪ ಅಂದರೆ ಕೆಲಸ ಮಾಡಲ್ಲ, ಕೆಲಸ ಮಾಡಬೇಡಿ ಅನ್ನೋದು ಟೈಮಲ್ಲಿ ಬಂದು ಕೆಲಸ ಮಾಡ್ತಿರಲ್ಲ ಅಂತ ಹೇಳಿ ಕೆಲವೊಂದು ಸಲ ಹೇಳ್ತಿರ್ತೀನಿ. ಮಕ್ಳು ಹಂಗೆಲ್ಲ ಫ್ರೆಂಡ್ಸ್, ನಾವು ಹೇಳೋದನ್ನು ಏನು ಕೇಳಲ್ಲ, ಅವ್ರಿಗೆ ಏನು ತಿಳಿಯುತ್ತೋ ಅವ್ರಿಗೆ ಏನು ಅನಿಸುತ್ತೋ ಅದನ್ನೇ ಮಾಡೋದು. ಅವರು ಸೇಮ್ ನನ್ನ ಮಕ್ಕಳು ಹಂಗೆ ಮಾಡೋದು. ನಾನು ಸರಿ ಬಿಡಪ್ಪ ಹೆಂಗಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ. ಇವಾಗ ಹಾಗೆ ಜೋಡಿಸ್ಕೊಂಡೆ. ಇವಾಗ ಏನು ಪಲ್ಯಕ್ಕೆಲ್ಲ ಜೋಡಿಸ್ಕೋಬೇಕು. ಸ್ವಲ್ಪ ಕಾಯೆಲ್ಲ ಒಡೆದಿಟ್ಟಿದ್ದೀನಿ. ಚಟ್ನಿಗೂ ಕೂಡ ಜೋಡಿಸಿಟ್ಕೋಬೇಕು. ಒಂದು ಕಡೆ ಚಹಾ ಮಾಡೋದಕ್ಕೆ ಇಟ್ಟಿದ್ದೀನಿ. ನಮ್ಮ ಮನೇಲಿ ಚಹಾ ಎಷ್ಟು ಸಲ ಮಾಡ್ತೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ನಮ್ಮ ಮನೆಯವ್ರು ಜಾಸ್ತಿ ಚಹಾ ಕುಡಿಯೋದು ನಮ್ಮ ಮನೆಯಲ್ಲಿ, ಮತ್ತು ನಮ್ಮಮ್ಮ ಇಬ್ಬರು ಚಹಾ ಜಾಸ್ತಿ ಕುಡಿತಾರೆ. ನಾನು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದೆ. ಬಟ್ ಇವಾಗ ಸ್ವಲ್ಪ ಬೇಡಪ್ಪ ಅಂತ ಹೇಳ್ಬಿಟ್ಟು ನಾನು ಒಂಚೂರು ದೂರ ಸರಿತಾ ಇದ್ದೀನಿ. ಆದರೂ ಅವ್ರು ಚಹಾ ಕುಡಿಬೇಕಾದ್ರೆ ನಮಗೂ ಕೂಡ ಕುಡಿಬೇಕಂತ ಅನಿಸ್ಬಿಡ್ತೈತಿ. ಹೋಗಿ ಏನು ಮಾಡೋದು ಹೇಳಿರಿ, ಮತ್ತು ಹೋಗೋದು ಮತ್ತು ಕುಂದ್ರೋದು ಕುಡಿಯೋದು ಹಂಗೆಲ್ಲ ಮಾಡ್ತೀನಿ. ಹಾಗೆ ಇವಾಗ ಪಲ್ಯಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಟೀ ಎಲ್ಲ ಸೋಸಿಟ್ಟಿದ್ದೆ. ನಮ್ಮ ಮನೆಯವ್ರು ಟೀ ತೊಗೊಂಡು ಹೋದ್ರು ಅವರು ಕುಡಿಯೋದಕ್ಕೆ. ಈಗ ನಾನು ಕೂಡ ಟೀ ಕುಡಿಬೇಕು, ಆಮೇಲೆ ಕುಡಿದ್ರಾಯ್ತು ಅಂತ ಹೇಳಿ ಪಲ್ಯಕ್ಕೆ ಇನ್ನೂ ಟೀ ಆಗಿಲ್ಲ. ನೀರು ಕುಡಿದ್ರು ಅವರು. ಇವಾಗ ಜಸ್ಟ್ ಮುಖ ತೊಗೊಂಬಂದು ನೀರು ಕುಡಿದ್ರು. ಇವಾಗ ನಾನು ಪಲ್ಯಕ್ಕೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಪಲ್ಯ ಏನು ಸಿಂಪಲಾಗಿ ಮಾಡ್ತೀನಿ, ಹಾಗಾಗಿ ನಾನು ಏನು ರೆಸಿಪಿ ವಿಡಿಯೋ ತೋರಿಸ್ಲಿಲ್ಲ. ಮತ್ತು ನಮ್ಮ ಕಡೆ ಮಾಡೋಂಥ ಒಂದು ಚಟ್ನಿ ರೆಸಿಪಿ ವಿಡಿಯೋ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಟ್ರೈ ಮಾಡಿ ಮನೇಲಿ ಹೆಂಗೆ ಬಂತು, ನಿಮ್ಗೆ ಟೇಸ್ಟ್ ಇಷ್ಟ ಆಯಿತೋ ಇಲ್ವೋ ಅಂತ ಹೇಳಿ ಟ್ರೈ ಮಾಡಿ. ನಾವು ಮಾಡುವಂಥ ಕೆಲವೊಂದಷ್ಟು ಅಡುಗೆಗಳು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಇವತ್ತು ಆ ಒಂದು ರೆಸಿಪಿ ವಿಡಿಯೋನ ತೋರಿಸಿದ್ದೀನಿ. ನಮ್ಮ ಕಡೆ ಚಟ್ನಿ ಜಾಸ್ತಿ ಮಾಡ್ತೀವಿ ನಾವು. ಅದರಲ್ಲಿ ನಮ್ಮನೇಲಿ ಜಾಸ್ತಿ ಚಟ್ನಿಗಳು ಮಾಡೋದು. ಅದಕ್ಕಂತಾರೆ ನಾವು ಮಾಡೋಂಥ ಒಂದು ಚಟ್ನಿನ ಇವತ್ತು ತೋರಿಸಿದ್ದೀನಿ. ಅದು ಎಲ್ಲ ಥರದ್ದು ಊಟಕ್ಕೂ ಕೂಡ ಸೂಟ್ ಆಗುತ್ತೆ. ಅಂದರೆ ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ಯಾವುದಕ್ಕೂ ಬೇಕಾದ್ರೂ ನೀವು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಆ ಥರದೊಂದು ಚಟ್ನಿ ರೆಸಿಪಿನ ತೋರಿಸಿದ್ದೀನಿ. ಹಾಗೆ ಇಲ್ಲಿ ನನ್ನ ಮಗಳು ಏನೋ ಕೇಳ್ತಾ ಇದ್ಲು, ಅವಳ ಜೊತೆ ಮಾತಾಡಿಕೊಂಡು ಏನು ಮಾಡೋದು ಹೇಳ್ರಿ, ಅವ್ಳು ಸ್ಕೂಲಿಗೆ ಹೋಗೋವರೆಗೂ ಕೂಡ ಹೀಗೆ ಇರುತ್ತೆ. ಈ ಕಡೆ ಕೆಲಸ ಮಾಡ್ತಾ ಇರಬೇಕು, ಈ ಕಡೆ ಅವ್ರ ಜೊತೆ ಮಾತಾಡ್ತಾ ಇರಬೇಕು, ಈ ಕಡೆ ನನ್ನ ಕೆಲಸನೂ ಆಗಬೇಕು, ಈ ಕಡೆ ಅವ್ರನ್ನ ಸುಧಾರಿಸ್ಕೊಂಡು ಬೇಕು. 2 in 1 ಅಂತ ಹೇಳ್ತಾರಲ್ಲ, ಹಾಗೆ ನಂದು. ಏನು ಮಾಡೋದಕ್ಕಾಗಲ್ಲ. ಮಕ್ಕಳು ಅವರಿಗೆ ತಿಳುವಳಿಕೆ ಬರೋವ್ರಿಗೂ ಕೂಡ ನಾವು ಎಲ್ಲದನ್ನು ಕೂಡ ನಿಭಾಯಿಸಲೇಬೇಕಾಗುತ್ತೆ. ಕೆಲವೊಂದು ಇವಾಗೆಲ್ಲ ಜಾಸ್ತಿ ನನಗೇನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವರೇ ಮುಖ ತೊಳ್ಕೊಳೋದು, ಬ್ರಷ್ ಮಾಡೋದು, ಮತ್ತು ಅವರು ಯೂನಿಫಾರ್ಮ್ ಅವರೇ ಹಾಕ್ಕೊಳ್ಳೋದು, ಹಂಗೆಲ್ಲ ರೆಡಿ ಆಗ್ತಾರೆ. ಅದು ಒಂದು ನನಗೆ ಇವಾಗ ಅಷ್ಟೊಂದು ಇದು ಇಲ್ಲ. ಮೊದಲೆಲ್ಲ ನಾನೇ ಹೋಗಿ ರೆಡಿ ಮಾಡಬೇಕಿತ್ತು, ನಾನೇ ಸ್ನಾನ ಮಾಡಿಸ್ಬೇಕು, ನಾನೇ ಬ್ರಷ್ ಮಾಡಿಸ್ಬೇಕು, ಪ್ರತಿಯೊಂದು ನಾನೇ ಮಾಡಬೇಕಿತ್ತು. ಆದರೆ ಇವಾಗ ಅವರೇ ಎಲ್ಲ ರೆಡಿ ಮಾಡ್ಕೊಳೋದು, ಬ್ರಷ್ ಮಾಡೋದು ಹಂಗೆಲ್ಲ ಮಾಡ್ತಾರೆ. ಮತ್ತು ಟಿಫನ್ನು ಆದರೂ ಅಷ್ಟೇ, ನಾನು ಟಿಫನ್ ಹಾಕಿ ಪ್ಲೇಟಲ್ಲಿ ಇಟ್ಕೊಟ್ಬಿಟ್ಟೆ ಅಂದರೆ ಅವ್ರ ಪಾಡಿಗೆ ಅವ್ರು ತಿಂತಾರೆ. ಕೆಲವೊಂದು ಸಲ ನಾನೇ ಕೂತ್ಕೊಂಡು ತಿನ್ನಿಸ್ಬೇಕಿತ್ತು, ತಿನ್ನಿರಿ ಅಂತ ಹೇಳಿ. ಇವಾಗ ಹಂಗೇನಿಲ್ಲ, ತಟ್ಟಿಗೆ ಹಾಕಿ ಕೊಟ್ಬಿಟ್ರೆ ಹೋಗಿ ಕೂತ್ಕೊಂಡು ಅವರೇ ತಿಂತಾರೆ. ನನ್ನನ್ನೇನು ಕರೆಯಲ್ಲ. ಕೆಲವೊಂದು ಸಲ ನಾನೇ ತಿನ್ನಿಸ್ತೀನಿ ಬರ್ರೋ ಅಂದರೂ ಕೂಡ, ಬೇಡ ನಾನೇ ತಿಂತೀನಿ ಸುಮ್ಮನಿರಮ್ಮ, ನಾನೇ ಬೇಗ ತಿಂತೀನಿ ಸುಮ್ಮನಿರಮ್ಮ, ನಾನು ಲೇಟ್ ಮಾಡಲ್ಲ ಸುಮ್ಮನಿರಮ್ಮ ಅಂತ ಹೇಳ್ತಾರೆ. ನಾನಂದರೆ ರೀಸನ್ ಹೇಳೋದು, ನೀವು ಲೇಟಾಗಿ ಮಾಡ್ತೀರಾ ಊಟ, ನಾನು ಬೇಗ ಊಟ ಮಾಡಲ್ಲ, ನಾನು ಊಟ ಮಾಡಿಸ್ತೀನಿ ಬರ್ರೋ ಅಂದರೂ ಕೂಡ ಹೇಳ್ತಿರ್ತೀನಲ್ಲ, ಅದಕ್ಕೆ ಅವರು ಹಂಗೆ ಹೇಳ್ತಾರೆ, ಇಲ್ಲ ಬಿಡಮ್ಮ ನಾನು ಬೇಗ ಊಟ ಮಾಡ್ತೀನಿ, ನೀನೇನು ತಿನ್ನಿಸ್ಬೇಡ ಅಂತ. ಅದೇ ಡೈಲಾಗ್ನು ನಾನು ಹೇಳೋಕ್ಕೂ ಮುಂಚೆನೇ ನನಗೆ ಹೊಡಿತಾರೆ. ಹೇಳ್ತೀವಲ್ವ, ನಾವು ಏನು ಮಾತಾಡ್ತೀವಿ ಮಕ್ಕಳು ಬಾಯಲ್ಲಿ ಕೂಡ ಹಾಗೆ ಬಂದುಬಿಡ್ತೈತಿ. ಅದಕ್ಕೋಸ್ಕರ ನಾವು ಮಾತಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಯಾವುದೇ ಒಂದು ಮಾತಾಗಿರ್ಬೋದು, ಅದು ಅವ್ರ ಬಾಯಲ್ಲಿ ಬರೋದು ಜಾಸ್ತಿ ಟೈಮ್ ಹಿಡಿಯೋಲ್ಲ. ಅವರು ನಮ್ಮ ಅಮ್ಮನೇ ಹಿಂಗೆ ಮಾತಾಡ್ತಾರೆ, ನಮ್ಮ ತಂದೆನೇ ಹಿಂಗೆ ಮಾತಾಡ್ತಾರೆ, ನಾವು ಯಾಕೆ ಮಾತಾಡಬಾರ್ದು ಅನ್ನೋದು ಅವ್ರ ಮೈಂಡಲ್ಲಿ ಕೂಡ ಬಂದುಬಿಡುತ್ತೆ. ಕೆಟ್ಟ ವಿಷಯ ಮಾತಾಗಿರ್ಬೋದು ಅಥವಾ ಒಳ್ಳೆಯ ಮಾತುಗಳಾಗಿರ್ಬೋದು, ನಾವು ಹೇಗೆ ಅವ್ರ ಮುಂದೆ ಇರ್ತೀವೋ ಸೊ ಅದು ನಮಗೆ ರಿಪೀಟೆಡ್ ಆಗುತ್ತೆ. ಅಂದರೆ ಒಂಥರ ಅವರು ಕನ್ನಡಿ ಇದ್ದಂಗೆ. ನಾವೇನು ನಮ್ಮ ರಿಫ್ಲೆಕ್ಷನ್ ಅದರಲ್ಲಿ ಅಂದರೆ ನಮ್ಮ ಬಿಂಬ ಏನು ಕಾಣಿಸುತ್ತೋ ಅದೇ ರಿಫ್ಲೆಕ್ಷನ್ ನಮಗೂ ಕೂಡ ರಿಪೀಟ್ ಕಾಣಿಸುತ್ತೆ. ಅದಕ್ಕೋಸ್ಕರ ಹಂಗಾಗಿ ಅವ್ರ ಮುಂದೆ ಏನು ಮಾತಾಡಬೇಕಂದ್ರೂ ಕೂಡ 100 ಸಲ ಯೋಚನೆ ಮಾಡ್ತೀನಿ. ಮತ್ತು ಕೆಲವೊಂದು ಸಲ ಹೆಂಗಾಗುತ್ತೆ ಅಂದರೆ, ನಾನು ಏನೋ ಸುಮ್ಮನೆ ಸ್ವಲ್ಪ ಹೊತ್ತು ಫೋನ್ ಹಿಡ್ಕೊಂಡು ಕೂತ್ಕೊಂಡಿರ್ತೀನಿ, ಅವ್ರೇನೋ ಕೇಳ್ತಿರ್ತಾರೆ, ನಾವು ಅದರೊಳಗೆ ಅಂದರೆ ಫೋನಲ್ಲಿ ಬ್ಯುಸಿಯಾಗಿರ್ತೀವಿ. ಆವಾಗ ಅವರು ಬಂದು ಹೇಳ್ತಿರ್ಬೇಕಾದ್ರೆ ನಾವು ಸುಮ್ಮನೆ ಇದ್ದರೆ ಅವರು ಏನು ಹೇಳ್ತಾರೆ ಗೊತ್ತಾ ನಮಗೆ, ಅಮ್ಮ ಫೋನ್ ನೋಡಂತೆ, ಆಮೇಲೆ ಸ್ವಲ್ಪ ಇದನ್ನು ಹೇಳಮ್ಮ ನಮಗೆ ಬೇಕಾದ್ರೆ ಇದನ್ನ ಹೇಳ್ಬಿಟ್ಟು ನೋಡು ಅಂತ ಹೇಳ್ತಾರೆ. ಆವಾಗ
ಹೌದಲ್ಲ, ನಾವು ಇವ್ರ ಮುಂದೆ ನಾವು ಈ ಥರ ಇದ್ದರೆ ಅವರು ಹೆಂಗೆ ಹೇಳ್ತಾರಲ್ಲ, ಅವ್ರ ಮುಂದೆ ನಾವು ಕರೆಕ್ಟಾಗಿರಬೇಕು, ನಾವು ಇದೆಲ್ಲ ಮಾಡಬಾರ್ದು. ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಏನಾದರೂ ನಮ್ಮ ಫೋನ್ ನೋಡೋದಾಗಿರ್ಬೋದು, ಫೋನಲ್ಲಿ ಮಾತಾಡೋದಾಗಿರ್ಬೋದು, ಎನಿ ಒನ್ ಅದನ್ನು ಮಾಡಬೇಕು. ಬಟ್ ಮಕ್ಕಳ ಮುಂದೆ ಡಿಸಿಪ್ಲಿನ್ ಆಗಿರಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರಿವಾಯಿತು. ಆವಾಗಲಿಂದನೂ ಕೂಡ ಜಾಸ್ತಿ ಅವರು ಮಕ್ಕಳಿದ್ದಾಗ ಫೋನ್ ಹಿಡ್ಕೊಳೋದೇ ಇಲ್ಲ. ಆಮೇಲೆ ಜಾಸ್ತಿ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಲ್ಲ, ಮಕ್ಕಳ ಮೇಲೇ ಕಾನ್ಸಂಟ್ರೇಷನ್ ಇರುತ್ತೆ. ಅವ್ರು ಏನೇ ಕೇಳಿದ್ರು ಅದಕ್ಕೆ ಬೇಗ ರಿಪ್ಲೈ ಮಾಡ್ತೀನಿ. ಮತ್ತು ನಾವು ಮಾತಾಡೋಂಥ ಮಾತುಗಳಲ್ಲೂ ಕೂಡ ನಾವು ಸ್ವಲ್ಪ ಚೇಂಜಸ್ನ ಮಾಡ್ಕೊತೀನಿ. ಅದಕ್ಕೋಸ್ಕರ ಇವಾಗ ಮಕ್ಕಳು ಕೂಡ ಅದೇ ರೀತಿ ಇರ್ತಾರೆ. ಹಾಗೆ ಫ್ರೆಂಡ್ಸ್, ಮೊನ್ನೆ ನಾನು ಏನು ಡ್ರೆಸ್ಗಳ್ನ ತೊಗೊಂಡಿದ್ನೋ ಅದನ್ನು ನಾನು ನಿಮಗೆ ತೋರಿಸಿದ ಮೇಲೆ ಕೆಲವೊಬ್ಬರು ಕಾಮೆಂಟ್ ಹಾಕಿದ್ದಾರೆ. ಅಂದರೆ ಲಿಂಕ್ ಇದ್ದರೆ ಕಳಿಸಿ ಸಿಸ್ಟರ್ ಅಂತ ಹೇಳಿ. ನಿಜವಾಗ್ಲೂ ನಾನು ಅದು ಯಾವುದೂ ಕೂಡ ಆನ್ಲೈನಲ್ಲಿ ತಗೊಂಡಿಲ್ಲ. ನನಗೆ ತೊಗೊಂಡಿರೋಂಥ ಬಟ್ಟೆಗಳೆಲ್ಲ, ಮಕ್ಕಳಿಗೆ ತೊಗೊಂಡಿರೋಂಥದ್ದು ಬಟ್ಟೆಗಳು ಎಲ್ಲ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ಬೇಕಾದ್ರೆ ಅದ್ರ ಲಿಂಕ್ ಕೊಡ್ತೀನಿ. ನಾನೇನು ತೊಗೊಂಡಿದ್ದೀನಿ ಟಾಪ್ಸು ಅದೆಲ್ಲ ನಾನು ಇಲ್ಲೇ ಮನೆ ಹತ್ರ ತೊಗೊಂಡಿರೋದು, ಮತ್ತು ಕೆಲವೊಂದು ಮನೆ ಹತ್ರ ಇರೋಂಥ ಅಂಗಡಿಯಲ್ಲಿ ತೊಗೊಂಡಿರೋದು. ಹಾಗಾಗಿ ಅದ್ರ ಲಿಂಕ್ಸ್ ಎಲ್ಲ ಸಿಗಲ್ಲ, ಆಯಿತಾ. ಬೇಕಾದ್ರೆ ಮಕ್ಕಳು ಬಟ್ಟೆ ಏನಿತ್ತೋ ಅದ್ರ ಲಿಂಕ್ಸ್ ಕೊಡಿ ಅಂತಂದರೆ ನಾನು ಅದು ಲಿಂಕ್ಸ್ ಬೇಕಾದ್ರೆ ನಾನು ನಿಮಗೆ ಹಾಕ್ತೀನಿ. ಡಿಸ್ಕ್ರಿಪ್ಷನಲ್ಲಾದರೂ ಇಲ್ಲ ಕಾಮೆಂಟಲ್ಲಾದರೂ ನಾನು ಪಿನ್ ಮಾಡ್ತೀನಿ. ನೀವು ಬೇಕಾದ್ರೆ ಅಲ್ಲಿಂದ ನೀವು ತೊಗೋಬೋದು, ಆಯಿತಾ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಡ್ರೆಸ್ಸಸ್ ಎಲ್ಲ ಅಂದರೆ ರೀಸ್ನಬಲ್ ಪ್ರೈಸಲ್ಲೆಲ್ಲ ಸಿಕ್ತು ನನಗೆ. ಹಾಗಾಗಿ ನಾನು ಅದರಲ್ಲಿ ತೊಗೊಂಡಿನಿ. ಇವಾಗ ನನ್ನ ಮಗ ಕಾಯ್ತಾ ಇದ್ದಾನೆ ಹೊಟ್ಟೆ ಹಸ್ಕೊಂಡು, ಅಮ್ಮ ಬೇಗ ಊಟಕ್ಕೆ ಇಟ್ಕೊಡು, ನಾನು ಊಟ ಮಾಡ್ತೀನಿ ಅಂತ. ಅಂದರೆ ನಾವು ಬೆಳಗ್ಗೆ ಎಲ್ಲ ಟಿಫನ್ ಅಂತಂದು ಏನೂ ಹೇಳಲ್ಲ, ಊಟ ಅಂತೀವಿ ನಮ್ಮ ಕಡೆ ಎಲ್ಲ. ಹಾಗಾಗಿ ಅಮ್ಮ ಊಟಕ್ಕೆ ಇಟ್ಕೊಡಮ್ಮ ಮೊದಲು, ನಾನು ತಿಂತೀನಿ, ನಂಗೆ ಹೊಟ್ಟೆ ಹಸ್ಕೊಂಬಿಟ್ಟೀನಿ ಅಂತಂದೆಲ್ಲ ಹೇಳ್ತಾ ಇದ್ದ. ಅದಕ್ಕೆ ಫಸ್ಟ್ ಅವನಿಗೆ ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ಅವನಿಗೆ ಏನಂದರೆ ಹೊಟ್ಟೆ ಹಸ್ಕೊಂಡಂದರೆ ಮುಗಿದೋಯ್ತು ಕತೆ ಅವನದು. ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣವೇ ಅವ್ನಿಗೆ ಟಿಫನ್ ಬೇಕು, ಆಯಿತಾ. ಇಲ್ಲ ಅಂದರೆ ಮುಗಿದೋಯ್ತು, ನಮ್ಮನ್ನು ಕೂರೋಕ್ಕೂ ಬಿಡೋಲ್ಲ, ನಿಂದ್ರೋಕ್ಕೂ ಬಿಡೋಲ್ಲ. ಫಸ್ಟು ನನಗೆ ತಿಂಡಿ ಮಾಡಿಕೊಡು, ನಾನು ಉಣ್ಣೋಕ್ಕೂ ಅಂತ ಹಿಂಗೆ ಹೇಳ್ತಾರೆ. ಅವನಿಗೇನಂದರೆ ಚಿಕ್ಕವನಿದ್ದಾಗಿಂದನೂ ಕೂಡ ಬೇಗನೆ ಟಿಫನ್ ಮಾಡಿಸೋದು, ಊಟ ಮಾಡಿಸೋದೆಲ್ಲ ರೂಢಿ ಮಾಡಿಸ್ಬಿಟ್ಟಿನಿ. ಹಾಗಾಗಿ ಇವಾಗ ಆ ರೂಢಿ ತಪ್ತಾನೇ ಇಲ್ಲ ಅವನಿಗೆ. ಬೆಳಗ್ಗೆ ಅವನು ಸ್ನಾನ ಮಾಡ್ಕೊಂಡು 8 ಗಂಟೆ ಆಯಿತಾ ಅವನಿಗೆ ತಿಂಡಿ ಬೇಕೇ ಬೇಕು. ನೀವೇನೇ ಮಾಡ್ತಾಯಿದ್ರು ಅವ್ನು ಕೇಳಲ್ಲ, ನನಗೆ ಬೇಕೇ ಬೇಕು ತಿಂಡಿ ಅಂತ ಹೇಳ್ತಾನೆ. ಒಟ್ಟು ಅವನಿಗೆ ಹೊಟ್ಟೆ ಹಸಿವಿಗೆ ತಡ್ಕೊಳಲ್ಲ ಅವನು. ಅದಕ್ಕೆ ಬೇಗನೆ ತಿಂಡಿ ಮಾಡೋದಕ್ಕೆ ನಾನು ಯಾವಾಗಲೂ ರೆಡಿ ಮಾಡ್ಕೋತೀನಿ. ಕೆಲವೊಂದು ಸಲ ನಾನು ಬೇಗ ಎದ್ದೇಳೋ ರೀಸನ್ನೇ ಅದು. ಯಾಕಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಕೆ ಕೂತ್ಕೊಂಡಿದ್ರೆ ಆ ಟೈಮ್ ಆಗೋಗುತ್ತೆ. ಬೇಕಾದ್ರೆ ಆಮೇಲೆ ರೆಸ್ಟ್ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ಹಂಗೆ ಎದ್ದೇಳ್ತೀನಿ. ಹಾಗೆ ಚಟ್ನಿ ರೆಸಿಪಿ ಅನ್ನಲ್ಲ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇವು ಮೂರೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಏನಂದರೆ ಆಲ್ರೆಡಿ ನಾನು ಹುರ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ನೆನಪಾಯ್ತು, ರೆಸಿಪಿ ವಿಡಿಯೋ ನಾನು ಶೇರ್ ಮಾಡಬೇಕಿತ್ತಲ್ಲ ಅಂಥೇಳಿ, ಅದಕ್ಕೋಸ್ಕರ ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಟೊಮೆಟೊನ ಈ ಥರ ಒಂದು ಟೊಮೆಟೊಲಿ 4 ಭಾಗ ರೀತಿ ಕಟ್ ಮಾಡಿ ಹಂಚಿನ ಮೇಲೆ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು, ಚೆನ್ನಾಗಿರುತ್ತೆ ಇದನ್ನ. ಆದರೆ ನೀರು ಹಾಕ್ಬಾರ್ದು, ನಾವು ಚಟ್ನಿ ರುಬ್ಬೇಕಾದ್ರೆ ನೀರು ಒಂದು ಸ್ವಲ್ಪನೂ ಮುಟ್ಟಿಸ್ಬಾರ್ದು, ಹಾಗೆ ರುಬ್ಬಬೇಕು. ಚೆನ್ನಾಗಿ ಅದು ಸ್ಮೂತಾಗಿ ಪೇಸ್ಟ್ ರೀತಿ ಆದರೆ ನಿಮ್ಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಟೊಮೆಟೊನ ಉಲ್ಟಾ ಮಾಡಿ ನೀವು ಅದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು, ಆಯಿತಾ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನಾಗುತ್ತೆ, ಮೇಲ್ಗಡೆ ಅದು ಟೊಮೆಟೊ ಎಲ್ಲ ಸೀದೋದಂಗೆ ಆಗುತ್ತೆ. ಹಸಿ ಏನು ಟೆಕ್ಸ್ಚರ್ ಇರುತ್ತೋ ಅದೇ ಥರ ಇರುತ್ತೆ. ಹಾಗಾಗಿ ಸ್ವಲ್ಪ ಹಸಿ ಇದೆಲ್ಲ ಹೋಗಬೇಕಲ್ಲ, ಹಾಗಾಗಿ ನಾವು ಸ್ವಲ್ಪ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಇದನ್ನು ಟೊಮೆಟೊ ಒಂದು 3/4 ಭಾಗ ಇನ್ನೇನು ಫ್ರೈ ಆಗಿದೆ, ಇಲ್ಲ ಒಂದು 95% ಅದು ಫ್ರೈ ಆಗಿದೆ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇದ್ರೊಳಗಡೆ ಹುರ್ಕೋಬೇಕಾಯ್ತಾ. ಆವಾಗ ಟೇಸ್ಟು ಘಮ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನೀವು ಹಾಗೆ ಮಿಕ್ಸಿಗೆ ಹಾಕಿದ್ರೂ ಜೀರಿಗೆ ನಡೆಯುತ್ತೆ, ಆದರೆ ನೀವು ಎಣ್ಣೆಯಲ್ಲಿ ಹುರ್ಕೋತಿರಲ್ಲ, ಆವಾಗ ಅದ್ರ ಟೇಸ್ಟು ಮತ್ತು ಅದ್ರ ಘಮ ಅನ್ನೋದು ಚೇಂಜ್ ಆಗುತ್ತೆ. ನೀವು ಚಟ್ನಿ ರುಬ್ಬಿದಾಗ ನೋಡಿ ಎಷ್ಟು ಘಮ ಅಂತ ಸ್ಮೆಲ್ ಬರ್ತಾ ಇರ್ತೈತೆ, ಕೊತ್ತಂಬರಿದು ಮತ್ತು ಜೀರಿಗೆದು ಟೇಸ್ಟು ಮತ್ತು ಸ್ಮೆಲ್ಲು ಹಂಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಮನೆ ತುಂಬ ಅದ್ರ ಘಮನೇ ಹರಡಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ಎಣ್ಣೆಲೇ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ರಲ್ಲ, ಜೀರಿಗೆ ಹಾಕಿದ್ದೀನಿ. ಈ ಜೀರಿಗೆ ಹಾಕಿದ್ದಾದಮೇಲೆ
ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂದರೆ ಜೀರಿಗೆನೂ ಕೂಡ ಅಂದರೆ ಚಟಪಟ ಅಂತ ಸಿಡಿದಿರುತ್ತಲ್ಲ, ಮನೆಯೆಲ್ಲ ಹೊರಗಡೆ ಎಲ್ಲ ಅದು ಸಿಡಿಯುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಯ್ತಾ. ಇದು ಮಾತ್ರ ನಿಜವಾಗ್ಲೂ ಎಷ್ಟೇ ಬಾಯಿ ಕೆಟ್ಟಿದ್ರೂ ಏನಾದರೂ ನಮ್ಮ ಮನೇಲಿ ಅಡುಗೆ ಇಲ್ಲಪ್ಪ, ಸಾಂಬಾರು ಏನು ಜೋಡಿಸೋದು ಅನ್ನೋ ಟೈಮಲ್ಲಿ ಇದನ್ನು ಮಾಡ್ಕೊಳ್ರಿ, ಹೊಟ್ಟೆ ತುಂಬ ತಿಂತೀರಾ. ಇವಾಗ ಇದನ್ನು ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಮಿಕ್ಸಿ ಮಾಡ್ತೀರಂತಂದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕಾಯ್ತಾ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಮೆತ್ತಗೆ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ರುಬ್ಕೋತೀರ ಅಂದರೂ ಕೂಡ ನೀವು ಬಿಸಿಯಾಗಿದ್ದಾಗಲೇ ರುಬ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಿಕ್ಸಿ ಇಲ್ಲಾಂದರೆ ಹೀಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ನೀರು ಹಾಕ್ದೇ ರುಬ್ಬಬೇಕಾಯ್ತಾ. ನೀರು ಹಾಕದೆ ರುಬ್ಬಿದರೆ ಇವತ್ತು ಮಾಡಿರೋ ಚಟ್ನಿ ನಾಳೆ ಇದ್ದರೂ ಕೂಡ ಅಳಿಸಲ್ಲ, ಚೆನ್ನಾಗೇ ಇರುತ್ತೆ. ನೀವು ನೀರು ಹಾಕಿದ್ರಿ ಅಂದರೆ ಅದು ಅಳಿಸೋಗುತ್ತೆ. ಹಾಗೆ ಮನೆ ಹತ್ರ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮಾರೋದಕ್ಕೆ ಬಂದಿದ್ರ, ಅದಕ್ಕೋಸ್ಕರ ಇದೊಂದು ಬಾಕ್ಸ್ ಇದು ನೋಡಿದೆ, ಇಷ್ಟ ಆಯಿತು, ತೊಗೊಂಡೆ. ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿತ್ತು. ಮಕ್ಕಳು ತಿಂತಾರಲ್ಲ, ಅದು ಇದು ಕೊಡಿಸೋ ಬದಲು ಇದನ್ನಾದ್ರು ಕೊಡಿಸಿದ್ರೆ ತಿಂತಾರೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದರಲ್ಲಿ ವಾಲ್ನಟ್ ಇರಲಿಲ್ಲ, ಏನದು ಆಪ್ರಿಕಾಟು, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ, ಬಾದಾಮಿ, ಆಮೇಲೆ ಆಮ್ಲ ಬರುತ್ತಲ್ಲ ಅದು, ಕರಿ ದ್ರಾಕ್ಷಿ ಎಲ್ಲ ಇದ್ವು. ಒಂಥರ ಚೆನ್ನಾಗಿತ್ತು ಕಿಟ್ಟು. ಇದರಲ್ಲಿ ಇರೋದು ಆಗಲೇ ಒಂದು 3/4% ಮಕ್ಕಳು ಆರಿಸ್ಕೊಂಡು ತಿಂದಿದ್ದಾರೆ. ಪಿಸ್ತಾ ಎಲ್ಲ ಇತ್ತು. ಇನ್ನು ಮಿಕ್ಕಿರೋದಿಷ್ಟು ಮಿಕ್ಕಿದೆ, ಅದನ್ನು ತಿಕ್ತಾಯಿದ್ದೀನಿ. ಅವ್ರಿಗೆ ಯಾವಾಗ ಬೇಕೋ ಅವಾಗ ತಿನ್ನಲಿ ಅಂತ ಹೇಳಿ ಇವಾಗ ಮಿಕ್ಸಿ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು, ಟೇಸ್ಟ್ ಇಷ್ಟ ಆಯಿತೋ ಇಲ್ವೋ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ. ಬಾಯ್.